ನಮಸ್ತೆ, ನಾನು ಡಾಕ್ಟರ್ ದಿವ್ಯಾ. ಏನಿದು ಹೊಸ ಸೆಟಪ್, ಹೊಸ ಬ್ಯಾಕ್ಗ್ರೌಂಡ್ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಇದು ನನ್ನ ಬಹಳ ದಿವಸದ ಕನಸು. ನಮ್ಮ ಪಾಡ್ಕಾಸ್ಟ್ ಚಾನಲ್ ಜೀವನ. ನೋಡಿ, ನಾವು ಮನುಷ್ಯರಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಹೆಂಗಸರು, ಗಂಡಸರು, ನೀವು ಶ್ರೀಮಂತರು, ಬಡವರು, ಇಲ್ಲ ನಿಮಗೆ ಕಾಯಿಲೆ ಇದೆ, ಕಾಯಿಲೆ ಇಲ್ಲ, ಎಲ್ಲರಿಗೂ ದೇವರು ಕೊಟ್ಟಿರೋ ಒಂದು ಕಾಮನ್ ಗಿಫ್ಟ್ ಏನು ಹೇಳಿ? ಅದೇ ಜೀವನ. ಆ ಜೀವನನ ನಾವು ಹೇಗೆ ಕಳಿತೀವಿ ಅನ್ನೋದು ನಮ್ಮ ಕೈಯಲ್ಲಿರುತ್ತೆ. ಕಷ್ಟ ಸುಖ ಎಲ್ಲನೂ ಎತ್ಕೊಂಡು ಜೀವನ ಸಾಗ್ತಾ ಇರುತ್ತಲ್ಲ, ಈ ಬುದ್ಧನ್ ಥರ. ಬಟ್ ಮುಖದಲ್ಲಿ ಆ ಮಂದಹಾಸನ ನಾವು ಯಾವತ್ತೂ ಮರಿಬಾರ್ದು. ಬಿಕಾಸ್ ನಗು ಅನ್ನೋದು ತುಂಬಾ ಶಕ್ತಿ ಕೊಡುತ್ತೆ, ಯಾವುದೇ ಸಿಚುವೇಶನ್ ಬರಲಿ. ಸೊ ನಗುನ ಯಾವತ್ತೂ ಮರಿಬೇಡಿ. ಸೊ ಈ ಪಾಡ್ಕಾಸ್ಟ್ ಚಾನಲಲ್ಲಿ ಏನೇನಿರುತ್ತೆ, ನಾನಿದ್ದೀನಿ ಅಂದರೆ ಹೆಲ್ತ್ ಟಿಪ್ ಅಂತೂ ಖಂಡಿತವಾಗ್ಲೂ ಇರುತ್ತೆ. ಚಿಕ್ಕ ಮಕ್ಕಳಿಂದ ಏಜ್ ಆದವ್ರ ತನಕ ಏನೇನು ಕಾಯಿಲೆ ಬರ್ಬೋದು, ಹೇಗೆ ತಡೆಗಟ್ಬೋದು, ಬಹಳಷ್ಟು ಸಿಲ್ಲಿ ಡೌಟ್ಸ್ ಇರುತ್ತೆ. ಬಟ್ ಅದಕ್ಕೆ ಸೈಂಟಿಫಿಕ್ ಆನ್ಸರ್ನ ಹುಡುಕ್ತಾ ಇರ್ತೀರಾ ಅಂದರೆ, ಅದಕ್ಕಾಗಿ ಪ್ರತಿ ಎಪಿಸೋಡ್ಸಲ್ಲೂ ಒಂದಲ್ಲ ಒಂದು ಸ್ಪೆಷಲಿಸ್ಟ್ ಡಾಕ್ಟರ್ಸ್ನ ಕರೆಸ್ತೀವಿ. ಪೀಡಿಯಾಟ್ರಿಷಿಯನ್, ಆರ್ಥೋಪೆಡಿಷಿಯನ್, ಗೈನಕಾಲಜಿಸ್ಟ್, ಸೈಕ್ಯಾಟ್ರಿಸ್ಟ್, ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಎಲ್ಲರೂ ಬರ್ತಾರೆ. ನಿಮಗಿರೋ ಯಾವುದೇ ಸಿಲ್ಲಿ ಡೌಟ್ ಆರೋಗ್ಯದ ಸಲುವಾಗಿ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮೆಲ್ಲ ಕ್ವಶನ್ಸ್ಗೂ ಸೈಂಟಿಫಿಕ್ ಆಗಿ ಕರೆಕ್ಟ್ ಆದ ಆನ್ಸರ್ನ ನಿಮಗೆ ತಲುಪಿಸ್ತೀನಿ. ಜೀವನದ ಒಂದು ಇಂಪಾರ್ಟೆಂಟ್ ಪಾರ್ಟ್ ಆರೋಗ್ಯ. ಅದನ್ನ ನಾವು ಫಸ್ಟ್ ಪ್ರಯಾರಿಟಿಯಾಗಿ ಇಟ್ಕೋಬೇಕು. ಅದಂತೂ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಈ ಚಾನಲಲ್ಲಿ ಸಾಮಾನ್ಯ ಜನರಿಗೆ ಏನೇನು ಬೇಕು, ಒಂದು ಸಂಬಂಧಗಳು ಚೆನ್ನಾಗಿರ್ಬೇಕಲ್ವಾ. ಸಂಬಂಧಗಳಲ್ಲಿ ಬಿರುಕು ಬಂದಿರೋದು ನೀವು ನೋಡಿರ್ಬೋದು. ಎಷ್ಟೋ ಸೋಷಿಯಲ್ ಮೀಡಿಯಾದಲ್ಲಿ ಕಪಲ್ ಭಾಳ ಖುಷಿಯಾಗಿ ಅನಿಸ್ತಾರೆ, ಎಷ್ಟು ಅನ್ಯೂನ್ಯವಾಗಿದ್ದಾರೆ ಅಂತ ಅಂದ್ಕೊಳ್ತೀವಿ. ಬಟ್ ಇನ್ ರಿಯಲ್ ಲೈಫ್ ಸ್ಟ್ರೇಂಜರ್ಸ್ ಥರ ಇರ್ತಾರೆ. ಅವ್ರ ಮಧ್ಯ ಬಾಂಧವ್ಯನೇ ಇರೋದಿಲ್ಲ. ಯಾಕೆ ಹೀಗಾಗುತ್ತೆ, ಅದನ್ನ ನಾವು ಹೇಗೆ ಸರಿ ಮಾಡ್ಕೊಳ್ಬೋದು ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಇನ್ನು ಎರಡನೇದು, ಇದು ನಮ್ಮೆಲ್ಲರ ಪ್ರಾಬ್ಲಮ್. ನಮಗೆ ಕಾನೂನು ಬಗ್ಗೆ ಕರೆಕ್ಟಾಗಿ ನಾಲೆಡ್ಜ್ ಇಲ್ಲ. ಯಾವ್ದು ಸರಿ, ಯಾವ್ದು ತಪ್ಪು, ಆ್ಯಂಡ್ ಏನೇನು ನಮ್ಮ ರೈಟ್ಸ್ ಇದೆ ಯಾವುದು ನಮಗೆ ಗೊತ್ತಿಲ್ಲ. ಸೊ ಲಾಯರ್ಸ್ನ ಕರ್ಸೋಣ. ಕಾನೂನು ಬಗ್ಗೆ ನಮಗೆಲ್ಲ ಚೆನ್ನಾಗಿ ಗೊತ್ತಿದ್ರೆ ಯಾರು ನಮ್ಮನ್ನ ಈಸಿಯಾಗಿ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇನ್ನು ಮೂರನೇದು, ಎಷ್ಟೇ ಎಜುಕೇಟೆಡ್ ಆಗಿರಲಿ, ಏನೇ ಡಿಗ್ರಿ ಇರಲಿ ನಿಮ್ಮ ಹತ್ರ, ಬಟ್ ಮನಿ ಮ್ಯಾನೇಜ್ ಹೇಗೆ ಮಾಡೋದು, ಸೇವ್ ಹೇಗೆ ಮಾಡೋದು, ಇನ್ವೆಸ್ಟ್ ಹೇಗೆ ಮಾಡೋದು, ಇದ್ರ ಬಗ್ಗೆನೂ ನಮಗೆ ನಾಲೆಡ್ಜ್ ಇಲ್ಲ. ಸೊ ಕರೆಕ್ಟಾಗಿ ಮನಿ ಮ್ಯಾನೇಜ್ ಮಾಡೋದು ಹೇಗೆ ಅಂತ ಎಕ್ಸ್ಪರ್ಟ್ಸ್ ಮೂಲಕ ತಿಳ್ಕೊಳ್ಳೋಣ. ಸೊ ಜೀವನದಲ್ಲಿ ಸಂತೋಷ ದುಃಖದ ಜೊತೆಗೆ ಒಂದಲ್ಲ ಒಂದು ಸಮಸ್ಯೆ ಬರ್ತಾನೆ ಇರುತ್ತೆ. ಸೊ ಈ ಒಂದು ಚಾನಲ್ನ ನಿಮ್ಮ ಬೆಸ್ಟ್ ಫ್ರೆಂಡ್ ಅಂದ್ಕೊಳ್ಳಿ. ಹಾಗಾದರೆ ಎಲ್ಲ ಪ್ರಾಬ್ಲಮ್ಸ್ನು ನಾವು ಸಾಲ್ವ್ ಮಾಡ್ತೀವ ಅಂದರೆ, ಸಾಲ್ವ್ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ನಿಮ್ಮ ಒಂದು ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ಒಂದಲ್ಲ ಒಂದು ರೀತಿ ನಿಮಗೆ ತಿಳಿಸ್ಕೊಡ್ತೀವಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾಟಗರಿ ಅವರು ಈ ಒಂದು ಚಾನಲಿಂದ ಬೆನಿಫಿಟ್ ತೊಗೊಳ್ಬೋದು. ಅವ್ರು ಯಾರಂದರೆ, ಅವ್ರಿಗೆ ಆರೋಗ್ಯ ಚೆನ್ನಾಗಿದೆ, ಹಣಕಾಸಿನ ತೊಂದರೆ ಇಲ್ಲ, ಸಂಬಂಧನೂ ಚೆನ್ನಾಗಿದೆ, ಆದರೂ ಕೂಡ ಜೀವನದಲ್ಲಿ ಏನೋ ಒಂದು ಬೇಜಾರು, ಏನೋ ಡಿಪ್ರೆಸ್ಡ್ ಫೀಲ್ ಆಗ್ತಾ ಇರುತ್ತೆ ನಿಮಗೆ, ಇಲ್ಲ ಕಳವಳ ಅನಿಸುತ್ತೆ, ಆನ್ಸೈಟಿ ಅನಿಸುತ್ತೆ. ಏನು ಆ್ಯಕ್ಚುಲಿ ಡಿಪ್ರೆಷನ್, ಆನ್ಸೈಟಿ ಅಂದರೆ, ಇದರಿಂದ ನಾವು ಹೇಗೆ ಹೊರಗೆ ಬರ್ಬೋದು, ಯಾಕೆ ಆಗತ್ತಿದು, ಎಲ್ಲ ಸರಿ ಇದ್ರೂ ಯಾಕೆ ನನಗೆ ಈ ಕ್ವೆಶನ್ಸ್ ಎಲ್ಲ ನಿಮಗೆ ಬರುತ್ತಲ್ವಾ. ಇದಕ್ಕೂ ಕೂಡ ಎಕ್ಸ್ಪರ್ಟ್ಸ್ ಹತ್ರ ಆನ್ಸರ್ನ ತಿಳ್ಕೊಳ್ಳೋಣ. ಸೊ ಈ ಬ್ಯೂಟಿಫುಲ್ ಆದ ಜೀವನ ಅನ್ನೋ ಜರ್ನಿಯಲ್ಲಿ ನಾನು ನಿಮ್ಮ ಜೊತೆ ಇರ್ತೀನಿ. ನೀವು ನನ್ನ ಜೊತೆ ಇರ್ತೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಬಿಕಾಸ್ ಇಂಪಾರ್ಟೆಂಟ್ ಎಪಿಸೋಡ್ಸ್ ಬರಬೇಕಾದ್ರೆ ನೀವು ಅದನ್ನ ಮಿಸ್ ಮಾಡ್ಕೋಬಾರ್ದಲ್ವಾ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಒಂದು ಒಳ್ಳೆ ವಿಚಾರದೊಂದಿಗೆ ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು.